1.5 ಲಕ್ಷಕ್ಕೆ ಒಂದು ಮೇಕೆಯನ್ನು ಮಾರಾಟ ಮಾಡಿದ ರೈತ. ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲೂಕು, ಗುಂಡಮನತ್ತ ಗ್ರಾಮದ ಆಂಜಪ್ಪ ಕುಟುಂಬ. ಹಲವು ವರ್ಷಗಳಿಂದ ಕುರಿ ಮೇಕೆ ಎಮ್ಮೆಗಳನ್ನು ಸಾಕಿ ಜೀವನ ಮಾಡುತ್ತಿರುವ ಕುಟುಂಬ. ಇಬ್ಬರು ಮಕ್ಕಳು ವಿದ್ಯಾವಂತರಾದರೂ ಒಬ್ಬರ ಕೈ ಕೆಳಗೆ ಕೆಲಸ ಮಾಡಬಾರದೆಂದು ಮೇಕೆ ಸಾಕಾಣಿಕೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಂಗಳೂರು ಮೂಲದ ವ್ಯಕ್ತಿಗೆ ಒಂದು ಮೇಕೆ 1.5 ಲಕ್ಷಕ್ಕೆ ಮಾರಾಟ. ತಂದೆ ತಾಯಿ ಜೊತೆ ಇದ್ದು 1 ವರ್ಷಕ್ಕೆ ಲಕ್ಷ ಸಂಪಾದನೆ. ಕುರಿ ಮೇಕೆ ಎಮ್ಮೆಯನ್ನು ನಮ್ಮ ಮಕ್ಕಳಂತೆ ಸಾಕುತ್ತೇವೆಂದ ಆಂಜಪ್ಪ ಮಗ ಅಶೋಕ್. ಕುರಿ ಮೇಕೆ ಎಮ್ಮೆ ಸಾಕಾಣಿಕೆ ಮಾಡಿಕೊಂಡು ನೆಮ್ಮದಿಯಾಗಿದ್ದೇವೆಂದು ಹೇಳಿಕೆ. ಮೇಕೆ ಖರೀದಿ ಮಾಡಿದ ವ್ಯಕ್ತಿಯಿಂದ ರೈತನ ಕುಟುಂಬಕ್ಕೆ ಸನ್ಮಾನ. ಮೇಕೆಗೂ ಸಹ ಹೂವಿನ ಹಾರ ಹಾಕಿ ತೆಗೆದುಕೊಂಡು ಹೋದ ಬೆಂಗಳೂರು ಮೂಲದ ವ್ಯಕ್ತಿ. ಸುಮಾರು ವರ್ಷಗಳಿಂದ ಅಂದರೆ ನಮ್ಮ ತಂದೆ ಪೂರ್ವದಿಂದ ಕುರಿ ಮೇಕೆ ಎತ್ತು ಸಾಕಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಇವಾಗ ಮರಿಗಳು ತರ್ತೀವಿ, ಮನೆಯಲ್ಲಿ ಮರಿ ಹಾಕುತ್ತೆ, ತಂದು ಸಾಕ್ತೀವಿ. 15 ಸಾವಿರ ಮರಿ ಸಾಕ್ತೀವಿ. ನಾವು ಏನು ಊಟ ಮಾಡ್ತೀವಿ ಆ ಊಟ ಎಲ್ಲ ಕೊಟ್ಟು ನಮ್ಮ ಮಕ್ಕಳ ಥರ ಶುದ್ಧಿಯಿಂದ ಸಾಕಿ ನಾವು ಅದನ್ನ ಬೆಳವಣಿಗೆ ಮಾಡಿ ಇವತ್ತು ಬಕ್ರೀದ್ ಹಬ್ಬಕ್ಕೆ ಇವ್ರಿಗೆ ಇದರಲ್ಲಿ ಯಜಮಾನರು ಇವ್ರಿಗೆ 1.5 ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ. ನಾವು 1.5 ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ. ಆದರೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಮಗು ಥರ ಸಾಕ್ಬಿಟ್ಟು ನಾವು ಪಾಪ ಕೊಡ್ತೀವಲ್ಲ ಅಂತ. ಇಲ್ಲಿ ನಾವು ಯಾಕಂತಂದರೆ ನಾವು ಅಧ್ಯಯನ ಹೇಳ್ತಾರಲ್ಲ, ಜೀವನ ಮಾಡೋದೇ ಅದರಿಂದನಂತೆ. ಹಂಗೆ ನಾವು ಇವ್ರಿಗೆ 1.5 ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ. ನಮಗೆ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಇದರಿಂದನೇ ಜೀವನ ಮಾಡ್ತಿರೋದು. ನಮ್ಮ ತಂದೆಯವರು, ತಮ್ಮ, ನಮ್ಮ ಬ್ರದರು ಎಲ್ಲರೂ ನಾವು ಇದರಿಂದನೇ ಜೀವನ ಮಾಡಿ ಇದರಿಂದನೇ ನಾವು ನಮ್ಮೊಂಥರ, ಯಾಕಂದರೆ ಎಜುಕೇಟೆಡ್ ಮಾಡಿನೂ ಓದಿದ್ದೀವಿ. ಬಟ್ ಎಲ್ಲೂ ಹೋಗಿ ಕೆಲಸ ಮಾಡೋಕ್ಕೆ ಸಮಾಧಾನ ಇಲ್ಲ, ಇಷ್ಟ ಇಲ್ಲದೇ ಬಂದು ನಮ್ಮ ಹೊಲ ಗದ್ದೆಗಳ ಕೆಲಸ ಮಾಡಿಕೊಂಡು ಇದ್ರ ಜೊತೆಗೆ ಕೋಣ ಸಾಕ್ತೀವಿ, ಕ್ರಾಸಿಂಗೆಲ್ಲ ಮಾಡಿಸ್ತೀವಿ. ಮರಿಗಳನ್ನ ಮನೆಯಲ್ಲೇ ಮರಿ ಹಾಕ್ಸ್ಕೊತೀವಿ, ಮರಿನೂ ಸಾಕ್ತೀವಿ, ಬಂದವ್ರಿಗೆ ಮರಿನೂ ಕೊಡ್ತೀವಿ. ಒಂಥರ ಏನಂತಂದರೆ ನಮ್ಗೆ ಇದರಲ್ಲಿರೋ ಖುಷಿ ನೆಮ್ಮದಿ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಏನಂತಂದರೆ ಬೇರೆ ಕಡೆ ಹೋಗಿ ದುಡಿಯೋದಕ್ಕಿಂತ, ಒಬ್ಬರ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವು ನಮ್ಮ ಯುವಶಕ್ತಿಯಿಂದ ನಾವು ಹೆಂಗೆ ಬೆಳಿಬೇಕು ಏನು ಅಂತ ಹೇಳ್ಬಿಟ್ಟು ನಾವು ನಮಗೆ ಒಂಥರ ಇದು ಏನಪ್ಪ ಅಂದರೆ ನೆಮ್ಮದಿ. ನಮಗೆ ಒಂದು ಊಟ ಉಪವಾಸ ಇರ್ತೀವಿ, ತಿಂತೀವಿ, ಬಿಡ್ತೀವಿ, ನಮಗೆ ಅದಲ್ಲ. ಇದರಿಂದ ನಮ್ಗೆ ತುಂಬ ನೆಮ್ಮದಿ ಆಗುತ್ತೆ. ಏನಂತಂದರೆ ಬಂದರೆಲ್ಲ ನಮ್ಗೆ ಒಂಥರ ಆಶೀರ್ವಾದ, ಏನಪ್ಪ ಹಿಂಗೆ ಸಾಕಿದ್ದೀರಾ ಅಂತ. ಸುಮಾರು ಅಂದರೆ ನಮ್ಮ ಕಡೆ ಇವಾಗ ಈ ಥರದ್ದು ಒಂದು 50 ಮೇಕೆ ಇದೆ, 50 ಮೇಕೆ ಇದೆ, ಒಂದು 30 ಟಗರಿದೆ, 2 ಎಮ್ಮೆ ಕೋಣ ಇದೆ. ಆ ಎಮ್ಮೆ ಕೋಣ ಕ್ರಾಸಿಂಗ್ ಮಾಡಿಸ್ತೀವಿ. ಎಮ್ಮೆಗಳಿದೆ, ಮೇಕೆಗಳಿದೆ. ಬಂದವ್ರಿಗೂ ನಾವು ಮರಿನೂ ಕೊಡ್ತೀವಿ, ಸಾಕಕ್ಕೂ ಹೇಳ್ತೀವಿ. ಹುಡುಗರು ಏನಪ್ಪ ಅಂತಂದರೆ ಇದರಲ್ಲಿರೋ ನೆಮ್ಮದಿ ಎಲ್ಲೂ ಸಿಗಲ್ಲ. ಬಟ್ ಏನು ಅಂತಂದರೆ ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಇದರಲ್ಲಿ ಸಾಕ್ತಾಯಿದ್ರೆ. ನಮ್ಗೆ ಆ ಥರ ತುಂಬ ತೃಪ್ತಿ ಆಗುತ್ತೆ. ಎಷ್ಟು ಅಂತಂದ್ರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿ ನೆಮ್ಮದಿ ಆಗುತ್ತೆ ನಮ್ಗೆ ಇದರಲ್ಲಿ. ನಮ್ಮ ಹತ್ರ ಸುಮಾರು ಅಂತಂದರೆ ಇವಾಗ ಜಮ್ನಾಪುರ ಇದೆ, ಬಿಟ್ಟಲ್ ಇದೆ, ನಾಸಿಕ್ ಇದೆ. ಅದರಲ್ಲೇ ನಾಸಿಕ್ ಎಲ್ಲ ಈ ಥರ ತಳಿಗಳು ಇದೆ. ನಾಸಿಕ್ ಇದೆ, ಇದರಲ್ಲಿ ಬ್ರೀಡ್ಗಳು ಬ್ರೀಡ್ಗಳಿದೆ. ಮತ್ತು ಬಂಡೂರಿದೆ, ನಾಟಿ ಟಗರಿದೆ, ಗೂಡೂರು ಟಗರಿದೆ. ಇಷ್ಟು ಮಾತ್ರ ಇದಿದೆ. ಮತ್ತು ಇದು ಮುರ ಕೋಣ ಇದೆ, ಅದರಲ್ಲೂ ಕ್ರಾಸಿಂಗ್ ಮಾಡಿಸ್ತೀವಿ. ಎಲ್ಲ ಥರದ್ರಲ್ಲೂ ಮಾಡ್ಬೋದು. ಯುವಕರು ಮುಂದೆ ಬಂದು ಆರಾಮಾಗಿ ಸಂಪಾದನೆ ಮಾಡೋದ್ರಲ್ಲಿ ಏನು ಲಾಸ್ ಏನಿಲ್ಲ. ಈ ವರ್ಷದಿಂದ ವರ್ಷಕ್ಕೆ ಒಂದು 15 ಲಕ್ಷ ಮೇಲೇ ದುಡಿತೀವಿ, ಕಡಿಮೆ ಏನಿಲ್ಲ. ಸುಮಾರು 10 ರಿಂದ 15 ಲಕ್ಷದವರೆಗೂ ದುಡಿತೀವಿ. ಯಾವ ಥರದ್ರಲ್ಲೂ ಏನು ಲಾಸ್ ಏನಾಗಿಲ್ಲ. ಬಟ್ ಏನು ಅಂತಂದರೆ ಗೌರ್ಮೆಂಟಿಂದ ಏನು ಅನುಕೂಲ ಇಲ್ಲ ಅಷ್ಟೇ. ನಮಗೇನು ಯಾವುದು ಬೆನಿಫಿಟ್ ಏನು ಬರ್ತಿಲ್ಲ. ಏನಪ್ಪ ಅಂತಂದರೆ ಈಗ ಒಂದು ಮೇಕೆ ಈಗ 1.5 ಲಕ್ಷ ಏನಾದರೂ ದೇವ್ರು ಹೆಚ್ಚು ಕಡಿಮೆ ಹೋಯ್ತು ಅಂತಂದರೆ ನಮಗೆ ಒಂದು ವರ್ಷ ಪೂರ್ತಿ ನಮ್ಮ ಕಷ್ಟನೇ ಹಾಳಾಗ್ಬಿಡುತ್ತೆ ಅಷ್ಟೇ. ಯಾವ ಥರದ್ರಲ್ಲೂ ಏನು ಗೌರ್ಮೆಂಟಿಂದ ಏನು ಇನ್ಸೂರೆನ್ಸ್ ಇನ್ನೊಂದು ಏನಿಲ್ಲ. ಏನಪ್ಪ ಅಂತಂದರೆ ಮಾಡ್ತಾ ಇರಬೇಕು, ಧೈರ್ಯದಿಂದ ಮಾಡ್ತಾ ಇದ್ದೀವಿ ಅಷ್ಟೇ. ದೇವ್ರು ನಮ್ಮನ್ನ ಚೆನ್ನಾಗಿಟ್ಟಿದ್ದಾನೆ, ಪರವಾಗಿಲ್ಲ, ಏನು ಆ ಥರ ತೊಂದರೆ ಏನಿಲ್ಲ, ಚೆನ್ನಾಗಿದ್ದೀವಿ.